सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. ಕಳೆದ ಒಂದಷ್ಟು ವಾರಗಳಿಂದ ಅಂದ್ರೆ ಒಂದು ಲಾಸ್ಟ್ ತಿಂಗಳಿಂದ ನಿಮಗೆ ಬಹಳಷ್ಟು ಒಂದು ಕೆಟ್ಟ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಶುಕ್ರ ನೀಚನಾಗಿದ್ದ, ಬುಧ ಕೂಡ ಅಷ್ಟಮದಲ್ಲಿದ್ದ, ಯಾವ ಗ್ರಹಗಳು ನಿಮ್ಗೆ ಅಷ್ಟು ಶುಭ ಫಲ ಕೊಡ್ತಿರ್ಲಿಲ್ಲ. ಬಟ್ ಈ ತಿಂಗಳಲ್ಲಿ ಕೆಲವು ಗ್ರಹಗಳ ಬದಲಾವಣೆಯಿಂದಾಗಿ ಒಂದಿಷ್ಟು ಶುಭ ಫಲಗಳನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ನಿಮ್ಗೆ ಏನ್ ಫಲ ಕೊಡ್ತಾನೆ ಅಂತ ನೋಡೋದಾದ್ರೆ, ನೋಡಿ, ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಅವನ ಮೇಲೆ ಬುಧನ ದೃಷ್ಟಿ ಬೀಳ್ತಾ ಇದೆ, ಅಂದ್ರೆ ಭಾಗ್ಯಾಧಿಪತಿಯ ದೃಷ್ಟಿ ಬೀಳ್ತಾ ಇದೆ. ಸೊ ಅದೃಷ್ಟ ನಿಮ್ಗೆ ಕೆಲಸ ಮಾಡುತ್ತೆ ಈ ತಿಂಗಳಲ್ಲಿ ಅಂತ. ಅಂದ್ರೆ ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಯಾವುದೋ ಒಂದು ಅನುಕೂಲಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅದೃಷ್ಟದಿಂದ ಆಗಬೇಕು ಆ ಕೆಲಸಗಳು, ಅಂತಹ ಕೆಲಸಗಳು ಈ ತಿಂಗಳಲ್ಲಿ ಆಗುತ್ತೆ ನಿಮ್ಗೆ. ಬುಧನ ದೃಷ್ಟಿ ಇರೋದ್ರಿಂದ ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ತುಂಬಾ ಅಡೆತಡೆಗಳಿತ್ತು ಅಂತಂದ್ರೆ ಆ ಅಡೆತಡೆಗಳು ನಿವಾರಣೆ ಆಗಿ ಈ ಒಂದು ಧಾರ್ಮಿಕ ಕ್ರಿಯೆಗಳು ಈ ತಿಂಗಳಲ್ಲಿ ಆಗತ್ತೆ. ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬಹುದು, ಪೂಜೆಗಳನ್ನ ಮಾಡಿಸುವಂಥದ್ದಾಗಿರ್ಬೋದು, ಹರಕೆಗಳನ್ನು ತೀರಿಸುವಂಥದ್ದಾಗಿರ್ಬೋದು, ಈ ತರದ್ದೆಲ್ಲವೂ ಕೂಡ ಆಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ. ನಿಮಗೆ ಬರಬೇಕಾಗಿರೋ ಹಣ ನಿಮ್ ಕೈಗೆ ಬಂದು ಸೇರುತ್ತೆ. ಸ್ಟ್ರಕ್ ಆಗಿರೋ ಹಣ, ಯಾರೋ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಕೊಡ್ತಾ ಇಲ್ಲ, ಅವ್ರು ವಾಪಸ್ ತಂದು ಕೊಡ್ತಾರೆ. ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದೀರಾ, ಅದ್ರದ್ದು ಹಣ ಬರಬೇಕು. ಅಥವಾ ಯಾವಾಗ್ಲೂ ತುಂಬಾ ವರ್ಷದಿಂದ ಪರಿಶ್ರಮ ಪಡ್ತಾ ಇದ್ದೀರಾ, ಅದ್ರದ್ದು ದೊಡ್ಡ ಒಂದು ದೊಡ್ಡ ಮೊತ್ತದ ಹಣ ಬರಬೇಕು. ಅಂತ ಹಣ ನಿಮ್ಮ ಕೈಗೆ ಬಂದು ಸೇರುವ ಸಾಧ್ಯತೆಗಳಿದೆ. ಹಾಗೆ ನಿಮಗೆ ಚತುರ್ಥ ಭಾವಾಧಿಪತಿ ಮಂಗಳ ಗ್ರಹ 6ನೇ ಮನೇಲಿ ಇರ್ತಾನೆ. 19ನೇ ತಾರೀಕುವರೆಗೂ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಏರುಪೇರು, ತಾಯಿಗೆ ಹುಷಾರಿಲ್ಲ, ಈ ತರದ್ದು ಏನೋ ತಾಯಿ ವಿಷಯದಲ್ಲಿ ಏನೋ ಒಂದು ಚಿಂತೆ ಬರುತ್ತೆ. ಅದು 19ನೇ ತಾರೀಕುವರೆಗೂ ಇರುತ್ತೆ. ಆಲ್ರೆಡಿ ಕೆಲವ್ರಿಗೆ ಈಗಲೇ ಇದೆ. 19ನೇ ತಾರೀಕಿನ ನಂತರ ನಿಮಗೆ ಈ ಒಂದು ಚಿಂತೆ ಕಮ್ಮಿ ಆಗ್ಬಿಡತ್ತೆ. ಯಾಕಂದ್ರೆ 19ನೇ ತಾರೀಕಿಗೆ ಈ ಮಂಗಳ ಗ್ರಹ ಸಪ್ತಮಕ್ಕೆ ಹೋಗ್ತಾನೆ. ನೀಚ ಭಂಗ ರಾಜಯೋಗವಾಗಿ ನಿಮ್ಗೆ ಶುಭ ಫಲವನ್ನ ಕೊಡ್ತಾನೆ. ಹಾಗಾಗಿ ಅಷ್ಟರ ಮೇಲೆ ಏನು ಸಮಸ್ಯೆ ಇಲ್ಲ. ಇನ್ನು ಮನೆ ತಗೋಬೇಕು ಅಂದ್ರೆ, ನಿವೇಶನ ತಗೋಬೇಕು, ಆ ತರ ಏನಾದ್ರೂ ಅನ್ಕೊಂಡಿದ್ರೆ, ಈ ಪ್ರಾಪರ್ಟಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ 19ನೇ ತಾರೀಕು ಮೇಲೆ ನೀವು ಪ್ರಯತ್ನ ಮಾಡಿ. ಅಷ್ಟರೊಳಗಡೆ ನಿಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ ಷಷ್ಠ ಭಾವದಲ್ಲಿ ಇರೋ ಕಾರಣ. ಆದ್ರೆ ಚತುರ್ಥಾಧಿಪತಿ ಯಾವಾಗ 19ನೇ ತಾರೀಕಿಗೆ 7ನೇ ಮನೆಗೆ ಹೋಗಿ ನೀಚಭಂಗ ರಾಜಯೋಗವನ್ನ ಕೊಡ್ತಾನೋ, ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಮಂಗಳ ಗ್ರಹ ಬಹಳ ಶುಭ ಫಲವನ್ನ ಕೊಡ್ತಾನೆ. ನೀವು ಪ್ರಾಪರ್ಟಿ ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ಅನುಕೂಲ ಕೂಡ ಆಗತ್ತೆ. ತೃತೀಯ ಭಾವಾಧಿಪತಿಯಾದ ಗುರುಗ್ರಹ 7ನೇ ಮನೆ ಸ್ಥಿತನಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹೋದ್ಯೋಗಿಗಳಿಂದ ಅಥವಾ ಸ್ನೇಹಿತರಿಂದ ಸಹಕಾರ ಮತ್ತು ಸಲಹೆಗಳು ನಿಮ್ಗೆ ಸಿಗತ್ತೆ. ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ದಶಮಾಧಿಪತಿ ಕೂಡ ಆಗಿ ದಶಮದಲ್ಲೇ ಸ್ಥಿತನಾಗಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾನೇ ಚೆನ್ನಾಗಿದೆ. ಎಷ್ಟು ಶುಭವಾದ ಸಮಯ ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಅದ್ಭುತವಾದ ಸಮಯ ಇದಾಗಿದೆ. ಹಾಗೆ ಕಲೆಗೆ ಸಂಬಂಧಪಟ್ಟಂತೆ ಸಂಗೀತ, ಸಾಹಿತ್ಯ, ನೃತ್ಯ ಅಥವಾ ಕ್ರೀಡೆ, ಇವುಗಳಿಗೆ ಸಂಬಂಧಪಟ್ಟಂತೆ ಕಲಿತಾ ಇರುವಂತವರು, ಯಾವುದೋ ಒಂದು ಅವಕಾಶಕ್ಕೋಸ್ಕರ ಎದುರು ನೋಡ್ತಾ ಇರುವಂತವರಿಗೆ ಉತ್ತಮ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೊಸ ಹೊಸ ವಿಚಾರಗಳನ್ನು ಕೂಡ ಕಲಿಯುವಂತಹ ಸಾಧ್ಯತೆ ಇದೆ. ಹಾಗೆ 6ನೇ ಮನೆ ಅಧಿಪತಿ ಬುಧ ಗ್ರಹ ಭಾಗ್ಯದಲ್ಲಿ ತುಂಬಾ ಪ್ರಬಲನಾಗಿದ್ದಾನೆ. ಯಾರಿಗೆ ಮಕರ ರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಖಂಡಿತ ಈ ತಿಂಗಳು ಕೆಲಸ ಸಿಗತ್ತೆ. ಯಾಕಂದ್ರೆ 6ನೇ ಮನೆ ಉದ್ಯೋಗ, 10ನೇ ಮನೆ ಕರ್ಮ. ಇಲ್ಲಿ ಉದ್ಯೋಗ ಕರ್ಮ ಎರಡು ಒಂದೇ. ಆದ್ರೆ ಉದ್ಯೋಗ ಅಂದ್ರೆ ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ ಮಾತ್ರ ಕೌಂಟ್ ಆಗತ್ತೆ. ಕರ್ಮ ಅಂತ ಬಂದಾಗ ನಿಮ್ಮ ಉದ್ಯೋಗ, ಹಾಗೆ ನಿಮ್ಮ ವೈಯಕ್ತಿಕ ಕೆಲಸಗಳು, ಹಾಗೆ ನಿಮ್ಮ ನಡವಳಿಕೆ, ನಿಮ್ಮ ಕ್ಯಾರೆಕ್ಟರ್ ಎಲ್ಲದೂ ಕೂಡ ಕೌಂಟ್ ಆಗುತ್ತೆ.
ನೀವು ಒಬ್ರಿಗೆ ಬೈದಿದ್ದು ಒಂದು ಕರ್ಮನೇ ಆಗತ್ತೆ, ಒಬ್ಬರನ್ನ ಹೊಗಳಿದ್ದು ಒಂದು ಕರ್ಮನೇ ಆಗತ್ತೆ. ಹಾಗಾಗಿ ಇವೆಲ್ಲವೂ ಸೇರಿ 10ನೇ ಮನೆ. ಸೊ ಇಲ್ಲಿ 10ನೇ ಮನೆ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇದ್ದಾನೆ. ಭಾಗ್ಯಾಧಿಪತಿ ನಿಮಗೆ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ಕಿರಿಕಿರಿ ಇತ್ತು, ತುಂಬಾ ಸಮಸ್ಯೆಗಳಿತ್ತು. ಕೆಲಸ ಬಿಟ್ಬಿಡೋ ಯೋಚನೆ ಕೂಡ ಮಾಡ್ತಾ ಇದ್ರಿ ಕೆಲವರು. ಅಂಥವರಿಗೆ ಆ ಒಂದು ಯೋಚನೆ ದೂರವಾಗುತ್ತೆ. ಯಾಕಂದ್ರೆ ಕೆಲಸದಲ್ಲಿದ್ದಂತಹ ಕಿರಿಕಿರಿಗಳು ದೂರವಾಗುತ್ತೆ. ಕೆಲಸದಲ್ಲಿ ಏನೋ ಒಂದು ಹೊಸ ರೂಲ್ಸ್ ಬರುತ್ತೆ. ಸೊ ಈ ರೂಲ್ಸ್ ಬಂದ್ಮೇಲೆ ನಿಮ್ಗೆ ಸ್ವಲ್ಪ ನಿರಾಳ ಆಯ್ತಪ್ಪ, ನನ್ಗೆ ಇನ್ಮೇಲೆ ಚಿಂತೆ ಇರಲ್ಲ ಅನ್ನೋ ತರ ಏನೋ ಒಂದ್ ಆಗತ್ತೆ. ಇನ್ನು 6ನೇ ಮನೆ ಅಧಿಪತಿನೇ ನಿಮ್ಗೆ 9ನೇ ಮನೆ ಭಾಗ್ಯಾಧಿಪತಿ ಕೂಡ ಆಗಿ ಭಾಗ್ಯದಲ್ಲಿರೋದ್ರಿಂದ ಅದೃಷ್ಟ ಹುಡ್ಕೊಂಡ್ ಬರುತ್ತೆ. ವೃತ್ತಿ ಕ್ಷೇತ್ರದಲ್ಲಾಗಿರ್ಬಹುದು ಮತ್ತೆ ಇನ್ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. ಹಾಗೆ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡು ಯಾವುದೋ ಒಂದು ಅವಕಾಶಕ್ಕೋಸ್ಕರ ಸರ್ಕಾರದಿಂದ ಆಗಿರ್ಬಹುದು ಅಥವಾ ಇನ್ನೇನೋ ಒಂದು ಅನುಕೂಲಕ್ಕೋಸ್ಕರ ವೇಟ್ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಅವಕಾಶ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನು 7ನೇ ಮನೆಯಲ್ಲಿ ಗುರು ಮತ್ತು ಮಂಗಳ ಸ್ಥಿತರಾಗಿರ್ತಾರೆ. ಗುರು ಮುಖ್ಯವಾಗಿ ಈಗ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಟೈಮ್ ಆಗಿದೆ ಈ ತಿಂಗಳು. ಏನಾದ್ರೂ ಮಾತಾಡಿ ಬಗೆಹರಿಸ್ಕೋಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು, ಜಗಳ ಆಗಿದೆ ಅದನ್ನ ಸರಿ ಮಾಡ್ಕೋಬೇಕು, ಆ ತರದ್ದೇನಾದ್ರೂ ಅನ್ಕೊಂಡಿದ್ರೆ ಖಂಡಿತ ಮಾತಾಡಿ ಸಮಸ್ಯೆಗಳು ಸಾಲ್ವ್ ಆಗತ್ತೆ. ಗುರು ಮಂಗಳ ಇಬ್ರು ಸೇರಿದ್ರೆ ಅಲ್ಲಿ ಶುಭ, ಅದು ಅಶುಭ ಅಲ್ಲ, ಶುಭ ಫಲ ಆಗತ್ತೆ. ಒಳ್ಳೆ ಟೈಮ್. ಇನ್ನು ರವಿ ಗ್ರಹ ಅಷ್ಟಮದಲ್ಲಿದ್ದಾನೆ. ಅಷ್ಟಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಏನೂ ಸಮಸ್ಯೆ ಇಲ್ಲ. ರವಿ ನಿಮ್ಗೇನು ಅಶುಭ ಫಲ ಕೊಡೋದಿಲ್ಲ. ಯಾಕಂದ್ರೆ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ನಿಮಗಿದ್ದಂತಹ ಆತಂಕ, ಟೆನ್ಷನ್ ಇದನ್ನೆಲ್ಲ ದೂರ ಮಾಡ್ತಾನೆ. ಇನ್ನು 17ನೇ ತಾರೀಕಿಗೆ ರವಿ ಕೂಡ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಬುಧಾದಿತ್ಯ ಯೋಗವಾಗೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರಿತಾ ಇರೋರಿಗೆ ತುಂಬಾ ಒಳ್ಳೆ ಸಮಯ. ಹಾಗೆ ಈ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು. ಕೆಲಸದಲ್ಲಿ ಒಳ್ಳೆ ಹೆಸರು ಪಡಿತೀರಾ, ಅಂದ್ರೆ ಫೇಮಸ್ ಆಗ್ತೀರಾ. ಸ್ವಲ್ಪ ನಿಮ್ ಕೆಲಸ ಮಾಡುವಂತ ಸ್ಥಳದಲ್ಲಿ ಒಳ್ಳೆ ಹೆಸರು ಬರುತ್ತೆ. ದಶಮಸ್ಥಾನ ಬಹಳ ಚೆನ್ನಾಗಿದೆ ಅಲ್ಲ, ಒಳ್ಳೆ ನೇಮ್ ಎಲ್ಲಿಂದ ಬರುತ್ತೆ? ಕರ್ಮಸ್ಥಾನದಿಂದ ಒಳ್ಳೆ ಹೆಸರನ್ನ ಪಡ್ಕೊಳ್ಳುವಂತದ್ದಾಗತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹೇಳ್ಬೇಕು ಅಂದ್ರೆ ಇನ್ನು 17ನೇ ತಾರೀಕು ಮೇಲೆ ಇನ್ನೂ ಶುಭ ಆಗತ್ತೆ ಅಂತ ಹೇಳ್ಬೋದು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಬುಧಾದಿತ್ಯ ಯೋಗದಿಂದಾಗಿ. ಇನ್ನು ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ಮೇಲೆ 17ನೇ ತಾರೀಕು ಮೇಲೆ ರವಿ ದೃಷ್ಟಿ ಬೀಳಕ್ ಶುರು ಆಗತ್ತಲ್ವಾ, ಸ್ವಲ್ಪ ನಿಮ್ಗೆ 17ನೇ ತಾರೀಕು ಮೇಲೆ ಒಂಚೂರು ಅನಾರೋಗ್ಯ ಸಮಸ್ಯೆ ಉಂಟಾಗಬಹುದು. ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ, ಆಲ್ರೆಡಿ ಪ್ರಾಬ್ಲಮ್ ಇರೋರ್ಗಿದು. ಯಾರಿಗೆ ಕಾಲು ನೋವಿನ ಸಮಸ್ಯೆ ಇದೆ ಅದು ಜಾಸ್ತಿ ಆಗತ್ತೆ, ಉಸಿರಾಟದ ಸಮಸ್ಯೆ ಇರೋರಿಗೆ ಜಾಸ್ತಿ ಆಗತ್ತೆ, ಕೆಮ್ಮು ಕಫ ನೆಗಡಿ ಆಗಿದೆ ಅಂದ್ರೆ ಅದು ಜಾಸ್ತಿ ಆಗತ್ತೆ, ಬೆನ್ನು ನೋವಿನ ಸಮಸ್ಯೆ ಇತ್ತು ಅಂದ್ರೆ ಅದು ಜಾಸ್ತಿ ಆಗತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ತರ ಆಯ್ತಾ. ಸಣ್ಣ ಪುಟ್ಟದ್ದೇ ಹೆಲ್ತ್ ಇಶ್ಯೂಸ್ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ನಾರ್ಮಲ್ ಆಗಿರೋರಿಗೆ ಸಣ್ಣ ಮಟ್ಟದಲ್ಲಿ ಬಂದು ಕ್ಲಿಯರ್ ಆಗ್ಬಿಡುತ್ತೆ. ಬಟ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗತ್ತೆ. ಏನ್ ಮಾಡ್ಬೇಕು? ಶನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ದಶಮದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಕರ್ಮಾಧಿಪತಿಯು ಕರ್ಮಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಕೆಲವು ವೈಯಕ್ತಿಕ ಕೆಲಸಗಳು, ತುಂಬಾ ಇಂಪಾರ್ಟೆಂಟ್ ಕೆಲಸಗಳು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ಕೆಲವು ಜವಾಬ್ದಾರಿಗಳು, ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವು ಜವಾಬ್ದಾರಿಗಳು, ಏನೇನೋ ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಂಡಿರ್ತೀರಿ, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ. ಅಂತಹ ಎಷ್ಟೋ ಒಂದಷ್ಟು ಲಿಸ್ಟ್ ಅಲ್ಲಿ ಕೆಲವು ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ಆತ್ಮತೃಪ್ತಿಯನ್ನ ಪಡೆಯುವಂತಹ ಟೈಮ್ ಇದು. ಈಗ ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಉಪಯೋಗ ಆಗೋ ತರ ಏನೋ ಒಂದು ತಗೋಬೇಕು ಅನ್ನೋದಿರುತ್ತೆ. ಅವ್ರ ಹೆಸರಲ್ಲಿ ಏನೋ ಒಂದು ಪ್ರಾಪರ್ಟಿನೋ ಅಥವಾ ಇನ್ನೇನೋ ಅವ್ರಿಗೇನೋ ಒಂದು ಒಡವೆ ಮಾಡಿಸ್ಬೇಕು ಅಂತಾನೇನೋ, ಇದು ಏನ್ ಬೇಕಾದ್ರೂ ಆಗಿರ್ಬಹುದು. ಈ ತರ ಎಷ್ಟೊಂದು ವೈಯಕ್ತಿಕ ಕೆಲಸಗಳು, ಉದ್ಯೋಗವನ್ನ ಹೊರತುಪಡಿಸಿ ಈ ತರದ ಎಷ್ಟೋ ವೈಯಕ್ತಿಕ ಕೆಲಸಗಳು, ಅದ್ರದ್ದು ಲಿಸ್ಟೇ ಇರುತ್ತೆ ಅಲ್ವಾ. ಮನುಷ್ಯನಿಗೆ ಬಹಳಷ್ಟು ಆಸೆಗಳಿರುತ್ತೆ. ಅದರಲ್ಲಿ ಯಾವುದೋ ಒಂದೆರಡು ಆಸೆಗಳನ್ನ ಈಡೇರಿಸಿಕೊಳ್ಳುವಂಥದ್ದು ಜವಾಬ್ದಾರಿಗಳು. ಆಸೆ ಅಂದ್ರೆ ನಿಮಗೋಸ್ಕರ ಅಂತಲ್ಲ, ನಿಮ್ಮ ಕುಟುಂಬ ಅಂತ ಬಂತು. ಕರ್ಮಸ್ಥಾನ ಅನ್ನೋದು ನಿಮ್ಮ ಜವಾಬ್ದಾರಿ ಅನ್ನೋದನ್ನ ತೋರಿಸುತ್ತೆ. ಸೊ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಳ್ಳುವಂತಹ ಸಮಯ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ವಿದೇಶಕ್ಕೆ ಹೋಗುವಂತ ಅವಕಾಶ ಕೂಡ ಸಿಕ್ಕತ್ತೆ. ಹಾಗೆ ಉನ್ನತ ವ್ಯಾಸಂಗವನ್ನು ಕೂಡ ಮಾಡುವಂತವರಿಗೆ ವಿದೇಶಕ್ಕೆ ಹೋಗುವಂತ ಅವಕಾಶಗಳಿದೆ. ಮಾತಿನಿಂದ ಏನೂ ತೊಂದರೆ ಇಲ್ಲ, ಮಾತಿನಿಂದ ಲಾಭ. ಹಾಗೆ ಪ್ರಮೋಷನ್ ಆಗಿರ್ಬೋದು, ಒಪ್ಪಂದ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅನುಕೂಲ ಇದೆ. ಇರುವಂತಹ ಕೆಲವು ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತೀರಾ. ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಕುಟುಂಬದ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ಪ್ರಾಬ್ಲಮ್ಸ್ ಗಳಿತ್ತು ಅಂದ್ರೆ ಅದೆಲ್ಲವೂ ಕೂಡ ನಿಧಾನವಾಗಿ ಸಾಲ್ವ್ ಆಗ್ತಾ ಬಂದ್ಬಿಡತ್ತೆ. ಅದರಲ್ಲೂ ಇಲ್ಲಿ
ಈ 19ನೇ ತಾರೀಕು ನಂತರ ಇಲ್ಲಿ ರವಿನೂ ಚೇಂಜ್ ಆಗಿರ್ತಾನೆ, ಕುಜನೂ ಚೇಂಜ್ ಆಗಿರ್ತಾನೆ. ಸೊ ಎಲ್ಲ ಗ್ರಹಗಳು ಶುಭ ಫಲ ಕೊಟ್ಬಿಡ್ತಾರೆ ನಿಮ್ಗೆ ಅಲ್ಲಿಂದ ಮುಂದಕ್ಕೆ. 19ನೇ ತಾರೀಕು ಇಲ್ಲಿ ಮಂಗಳ ನೀಚಭಂಗ ರಾಜಯೋಗ ಆಗ್ತಾನೆ. 17ನೇ ತಾರೀಕಿಗೆ ಬುಧಾದಿತ್ಯ ಯೋಗ ಪ್ರಾರಂಭ ಆಗುತ್ತೆ. ಸೊ ಎಲ್ಲಾದ್ರಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಒಂದು ಹೊಸ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು, ನಿಮ್ಮ ವೃತ್ತಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತಿದ್ರೆ ಸೂಕ್ತವಾದ ಸಮಯ. ಚೇಂಜಸ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ನಿಮ್ಮ ವೃತ್ತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕು ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಏನೋ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಈ ತಿಂಗಳು ನಿಮ್ಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಪರಿಹಾರ ಅಂತ ಮಾಡೋದಾದ್ರೆ ದೊಡ್ಡ ಮಟ್ಟದ ಪರಿಹಾರ ಅಂತ ಏನಿಲ್ಲ. ನೀವು ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಡೊನೇಟ್ ಮಾಡಿ. ಯಾಕಂದ್ರೆ 17ನೇ ತಾರೀಕು ಮೇಲೆ ಶನಿಯ ಮೇಲೆ ರವಿ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರಬಹುದು. ಅದಕ್ಕೋಸ್ಕರ ಶನಿಯನ್ನ ಇನ್ ಸ್ವಲ್ಪ ಒಂದು ಪ್ರಬಲನನ್ನಾಗಿ ಮಾಡ್ಲಿಕ್ಕೆ ಶನಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.